ಎಲ್ಲರಿಗೂ ನಮಸ್ತೆ. ನಾವು ಹಿಂದಿನ ತರಗತಿವರೆಗೂ ಎಲ್ಲ ಥರ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ವಿ. ಯಾವುದರಲ್ಲಿ? ಲೀನಿಯರ್ ಇನ್ಇಕ್ವಾಲಿಟೀಸ್ ಚಾಪ್ಟ್ರಲ್ಲಿ. ಇವತ್ತು ನಾವು ಒಂದಷ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ ಲೀನಿಯರ್ ಇನ್ಇಕ್ವಾಲಿಟೀಸ್ ಮೇಲೆ. ಆಗ್ಬೋದಲ್ವಾ? ಹಾಗೆ ಒಂದಷ್ಟು ರಿವೈಸ್ ಮಾಡೋಣ. ಸೊ ಸಾಲ್ವ್ ದಿ ಇನ್ಇಕ್ವಾಲಿಟೀಸ್. The first one is, that is 4x plus 3 less than 5x plus 7. Now here we are having 4x, 5x. We have to transfer this 4x to the RHS because I am getting the positive coefficient. If I transfer 5x to LHS, I am getting the negative x coefficient. I am going to avoid the negative x coefficient. Okay. So I will transfer 7 to the LHS. 3 minus 7, 5x minus 4x. You can transfer this 5x to LHS. We are getting negative coefficient. To avoid the mistake, I am going to transfer this 4x to the RHS. ಈ ಪ್ರಾಬ್ಲಮ್ನಲ್ಲಿ 5xನ LHSಗೆ ನಾವು ತೊಗೊಂಡು ಬರ್ಬೋದು, 3ನ RHS ತೊಗೊಂಡೋಗ್ಬೋದು. ಅವಾಗ ಏನಾಗುತ್ತೆ ಅಂದರೆ ಇದು ಮೈನಸ್ 5x ಆಗುತ್ತೆ. ಮೈನಸ್ 5x ಪ್ಲಸ್ 4x ಅಂತಂದರೆ ನೆಗೆಟಿವ್ ಕೋಎಫಿಷಿಯೆಂಟ್ ಬರುತ್ತೆ. ನೆಗೆಟಿವ್ ಕೋಎಫಿಷಿಯೆಂಟ್ ಬಂದಾಗ ಅಕಸ್ಮಾತ್ ನಾವು ಮರೆತು ಮಿಸ್ಟೇಕ್ ಮಾಡ್ಬೋದು. ಅದಕ್ಕೋಸ್ಕರ ನಾವು ಅದನ್ನೇ ಅವಾಯ್ಡ್ ಮಾಡಿಬಿಡೋಣ. ಅವಾಯ್ಡ್ ಮಾಡೋದಾದರೆ 4xನೇ ಈ ಕಡೆ ತೊಗೊಂಡೋಗ್ಬಿಟ್ರೆ ನಮಗೆ ಮಿಸ್ಟೇಕ್ ಆಗೋದು ತಪ್ಪುತ್ತೆ. ಹಾಗಾದರೆ 5x ಮೈನಸ್ 4x, 3 minus 7 means minus 4, 5x minus 4x means x. Now I am going to interchange the LHS and RHS. Then this is to be reversed. ಈಗ ನಾನು ಇದನ್ನು ಇಂಟರ್ಚೇಂಜ್ ಮಾಡ್ತೀನಿ. ಅವಾಗ ಏನು ಮಾಡಬೇಕು? ಇದನ್ನು ರಿವರ್ಸ್ ಮಾಡಬೇಕು. ಲೆಸ್ ದ್ಯಾನ್ ಇದೆ, ಗ್ರೇಟರ್ ದ್ಯಾನ್. ಸೊ ದಿಸ್ ಈಸ್ ದಿ ಸೊಲ್ಯೂಷನ್ ಆಫ್ ದಿಸ್ ಇನ್ಇಕ್ವಾಲಿಟಿ. ಓಕೆ. ಸೆಕೆಂಡ್ ಒನ್, 3 into 2 minus x greater than or equal to 2 into 1 minus x. So now here we are going to multiply this 2 minus x by 3. 3 2s are 6, plus into minus minus 3 into x, 3x, 2 into 1 2, plus into minus minus 2 into x, 2x. Now we are going to transfer this minus 3x to the RHS. Because here minus 2x is there, here is minus 3x. If I transfer minus 2x, I am getting negative coefficient. Okay. So I will transfer minus 3x to the RHS and 2 to the LHS. So 6 minus 2, minus 3x when transferred to the RHS, 3x minus 2x. 6 minus 2, 4. 3x minus 2x means x. Now I will interchange x. This becomes less than or equal to 4. This is the solution. This is the solution. Okay. We can represent the solution in the interval also. So x belongs to greater than minus 4 means you write minus 4 open bracket. Strict inequality means open bracket, comma, here infinity open bracket. So this is the interval. X belongs to this interval. Here less than or equal to 4. Less than or equal to 4 means first write 4. Less than means we have to put the bracket here and square bracket. This square bracket indicates slack inequality and right here minus infinity open bracket. So x belongs to minus infinity comma 4. ಇದನ್ನು ನಾವು ಸೊಲ್ಯೂಷನ್ನ ನಾವು ಒಂದು ಇಂಟರ್ವಲಲ್ಲಿ ತೋರಿಸ್ಬೋದು. ಹೇಗಪ್ಪ ಅಂತಂದರೆ ಇಲ್ಲಿ ಗ್ರೇಟರ್ ದ್ಯಾನ್ ಅಂತಿದೆ ಮತ್ತು ಇದು ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಆಗಿದೆ. ಆವಾಗ ನಾವು ಇಲ್ಲಿ ಓಪನ್ ಬ್ರಾಕೆಟ್ನ ಬಳಸಬೇಕು, ಆಯ್ತಲ್ವಾ? ಹಾಗಾದರೆ minus 4 ಬರದೆ ಇದಕ್ಕಿಂತ ಜಾಸ್ತಿ ಅನ್ನುವಾಗ ಇಲ್ಲಿ ಪ್ಲಸ್ ಇನ್ಫಿನಿಟಿ ಬರುತ್ತೆ. ನಂಬರ್ ಲೈನ್ ನೆನಪು ಮಾಡ್ಕೊಳ್ಳಿ. ನಂಬರ್ ಲೈನಲ್ಲಿ ಗ್ರೇಟರ್ ದೆನ್ ಬಂದಾಗ ಸೊ ಗ್ರೇಟೆಸ್ಟ್ ನಂಬರ್ನ ನಾವು ಇನ್ಫಿನಿಟಿ ಅಂತ ಹೇಳ್ತೀವಿ. ಅದು ಡಿಫೈನ್ ಮಾಡೋಕ್ಕಾಗಲ್ಲ, ಆದರೆ ಅದು ಗ್ರೇಟೆಸ್ಟ್ ನಂಬರ್. ಹಾಗಾದರೆ -4, ಇನ್ಫಿನಿಟಿ. ಇಲ್ಲಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 4 ಇದೆ ಅಂದರೆ 4ಗಿಂತ ಕಡಿಮೆ ಅಂದರೆ ಸ್ಲ್ಯಾಕ್ ಇನ್ಇಕ್ವಾಲಿಟಿ. ಗ್ರೇಟ್ ಇದು ಸ್ಕ್ವೇರ್ ಬ್ರಾಕೆಟ್ ಬರೀತೀವಿ. ಹಾಗೆಯೇ
ಲೀಸ್ಟ್ ನಂಬರ್ ಯಾವುದಪ್ಪ ಅಂದರೆ ಮೈನಸ್ ಇನ್ಫಿನಿಟಿ. ಅದು ಡಿಫೈನ್ ಮಾಡೋಕ್ಕಾಗಲ್ಲ, ಅದಕ್ಕೆ ಓಪನ್ ಬ್ರಾಕೆಟ್ ಹಾಕಿದ್ದೀವಿ. ಸೊ ಮೈನಸ್ ಇನ್ಫಿನಿಟಿ ಕಾಮ 4. ದಿಸ್ ಇಸ್ ದಿ ಸೊಲ್ಯೂಷನ್. ನಾವು ವಿಲ್ ಸಾಲ್ವ್ ದಿ ಥರ್ಡ್ ಪ್ರಾಬ್ಲಮ್. Third problem is x plus x by 2 plus x by 3 less than 11. In this problem, we have to take the LCM. Okay, so LCM is 6. LCM is 6. Then 1 6 is 6. 6 into x, 6x. 2 3s are 6, 3 into x, 3x. 3 2s are 6, 2 into x, 2x. ಇಲ್ಲೇನು ಮಾಡಬೇಕು, ಎಲ್ ಸಿ ಎಮ್ ತೊಗೊಳ್ಬೇಕು. 1 2 3ಗೆ ಎಲ್ ಸಿ ಎಮ್ ಯಾವುದು 6 ಆಗುತ್ತೆ. ಒಂದು 6ಲೇ 6, 6ಇಂದ ಎಕ್ಸ್ನ ಗುಣಿಸಿದರೆ 6x. 2 3ಲೇ 6, 3 ಇಂಟು ಎಕ್ಸ್ ಅಂದರೆ 3x. 3 2ಲೇ 6, 2 ಇಂಟು ಎಕ್ಸ್ ಅಂತಂದರೆ 2x ಆಯಿತು. ಈಗ 6x ಪ್ಲಸ್ 3x ಪ್ಲಸ್ 2x ಆ್ಯಡ್ ಮಾಡೋಣ. 6 plus 3 9, 9 plus 2 11. ಹಾಗಾದರೆ 11x by 6 less than 1 ಆಯಿತು. ಈಗ ನಾವಿಲ್ಲಿ 6ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ, 11 ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ, ಅಥವಾ ಇಲ್ಲಿ 11 ಇಲ್ಲೇ ಕ್ಯಾನ್ಸಲ್ ಕೂಡ ಮಾಡಬಹುದು. ಹಾಗಾದರೆ x ಈಸ್ ಲೆಸ್ ದ್ಯಾನ್ 11 into 6 by 11. ಸೊ 11 gets cancels. ಸೊ x ಈಸ್ ಲೆಸ್ ದ್ಯಾನ್ 6. This is the solution of this inequality. That means x belongs to less than ಇದೆ ನೋಡಿ. ಯಾವ ಇನ್ಇಕ್ವಾಲಿಟಿ ಇದು? ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ. ಓಪನ್ ಬ್ರಾಕೆಟ್ ಹಾಕ್ತೀವಿ, ಕಾಮ ಲೆಸ್ ದ್ಯಾನ್ ಇರೋದ್ರಿಂದ ಮೈನಸ್ ಇನ್ಫಿನಿಟಿ ಓಪನ್ ಬ್ರಾಕೆಟ್. ಸೊ ದಿಸ್ ಈಸ್ ದಿ ಇಂಟರ್ವಲ್. ದ ಸೊಲ್ಯೂಷನ್ ಬಿಲಾಂಗ್ಸ್ ಟು ದಿಸ್ ಇಂಟರ್ವಲ್. ಇಲ್ಲಿ ನಾವೇನು ಮಾಡಿದ್ವಿ, 6ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ, 11ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ. ಇಲ್ಲೇ ಕ್ಯಾನ್ಸಲ್ಲು ಮಾಡಬಹುದು, ಅವಾಗ ಇಲ್ಲಿ 1 ಉಳಿತದೆ. 6 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಲೆಸ್ ದ್ಯಾನ್ 6 ಬರುತ್ತೆ. ಸೊ ಸೊಲ್ಯೂಷನ್ ಏನಾಗುತ್ತೆ, ಮೈನಸ್ ಇನ್ಫಿನಿಟಿ ಕಾಮ 6. ಈ ಒಂದು ಇಂಟರ್ವಲ್ಲು ಸೊಲ್ಯೂಷನ್ ಸೆಟ್ ಆಗುತ್ತೆ. ಸೊ ನಾವು ಈಗ 4ನೇ ಪ್ರಾಬ್ಲಮ್ ಮಾಡೋಣ. 4th ಪ್ರಾಬ್ಲಮ್. ದಟ್ ಈಸ್ 1 by 2 3x by 5 plus 4 greater than or equal to 1 by 3 into x minus 6. Here, in the first step, we will cross multiply this 2 and 3. Okay, and we will take the LCM here. ಇಲ್ಲಿ ಎಲ್ ಸಿ ಎಮ್ ಏನಾಗುತ್ತೆ, 5 ಆಗುತ್ತೆ. ಅವಾಗ ಏನಾಗುತ್ತೆ, ಇಲ್ಲಿ 3x, ಇಲ್ಲಿ ಏನಿಲ್ಲ, 1 5 5, 5 4 20. ಇಲ್ಲಿ 3 ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ 3, ಇಲ್ಲಿ 2 ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ 2 ಇಂಟು ಎಕ್ಸ್ ಮೈನಸ್ 6. 3ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ, ಇಲ್ಲಿ 2ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ, ಇಲ್ಲಿ ಎಲ್ ಸಿ ಎಮ್ ತಗೊಂಡೆ, 5 ಎಲ್ ಸಿ ಎಮ್ ಆಯಿತು. 5 1s 5, 3x, 1 5s 5 into 4 20. Okay, now I will cross multiply this 5 to RHS and I will multiply by 3. 3 3s are 9x, 3 into 20 60, 5 2s are 10, x minus 6. ಇಲ್ಲಿ 3 ಇಂದ ಮಲ್ಟಿಪ್ಲೈ ಮಾಡಿದೆ, ಇಲ್ಲಿ 5ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ. ಸೊ 9x ಪ್ಲಸ್ 60, 10 ಇಂದ ಮಲ್ಟಿಪ್ಲೈ ಮಾಡ್ತೀನಿ, 10x minus 60. 10x minus 60. Now, I am going to transfer 9x to the RHS and minus 60 to the LHS. So, 60 minus 60 is transferred to the LHS plus 60. 9x is transferred to the RHS. 10x minus 9x. 10x minus 9x means x. Okay, and this is 120. I will interchange this one. This becomes less than or equal to 120. Less than or equal to 120. That is x belongs to minus infinity comma 120. Which bracket now? We have to write which bracket? Closed bracket. Closed bracket. This is the solution set. Okay. ಇಲ್ಲಿ ಏನು ಮಾಡಿದ್ವಿ,
ಮೊದಲು 2ನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ, 3ನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ, ಎಲ್ ಸಿ ಎಮ್ ತೊಗೊಂಡ್ವಿ 5 ಎಲ್ ಸಿ ಎಮ್ ತೊಗೊಂಡಾಗ 3x + 20 ಅಂತ ಬಂತು. ಅದಾದಮೇಲೆ 3ಇಂದ ಮಲ್ಟಿಪ್ಲೈ ಮಾಡಿದೆ, ಇಲ್ಲಿ 5ಇಂದ 2ನ ಮಲ್ಟಿಪ್ಲೈ ಮಾಡಿದೆ, 10 ಬಂತು. ಅದಾದಮೇಲೆ ಇಲ್ಲಿ 10ಇಂದ ಮಲ್ಟಿಪ್ಲೈ ಮಾಡಿದ್ರೆ 10x - 60 ಆಯಿತು. ಈಗ 9xನ ಆರ್ ಎಚ್ ಎಸ್ ಸಿ ತೊಗೊಂಡು ಹೋಗ್ತೀನಿ. ಯಾಕೆ 9xನ ಆರ್ ಎಚ್ ಎಸ್ ಸಿ ತೊಗೊಂಡು ಹೋಗ್ತೀನಿ ಅಂತಂದರೆ, ನನಗೆ ಎಕ್ಸ್ನ ಕೋಎಫಿಷಿಯೆಂಟು ಪಾಸಿಟಿವ್ ಬಂದರೆ ಅನುಕೂಲ ಆಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಸೊ 9xನ ಆ ಕಡೆ ತೊಗೊಂಡೋದ್ರೆ -9x ಆಯಿತು, -16 ಈ ಕಡೆ ತೊಗೊಂಡ್ರೆ +60 ಆಯಿತು. 60 + 60 ಅಂದರೆ 120, ಇಲ್ಲಿ 10 - 9 ಅಂದರೆ 1x ಆಯಿತು. ಸೊ ಅಲ್ಲಿಗೆ ಇದನ್ನು ಇಂಟರ್ಚೇಂಜ್ ಮಾಡ್ತೇನೆ. ಇಂಟರ್ಚೇಂಜ್ ಮಾಡಿದರೆ x <= 120, x <= 120. ಸೊಲ್ಯೂಷನ್ ಸೆಟ್ಟಲ್ಲಿ ಬರೆದ್ರೆ -∞, 120. ಇಲ್ಲಿ ಕ್ಲೋಸ್ಡ್ ಬ್ರಾಕೆಟ್, ಯಾಕಪ್ಪ ಅಂದರೆ ಇದು ಸ್ಲ್ಯಾಕ್ ಇನ್ಇಕ್ವಾಲಿಟಿ ಆಗಿದೆ. ಓಕೆ, ನಾವು ವಿಲ್ ಸಾಲ್ವ್ ದಿ 5th ಪ್ರಾಬ್ಲಮ್. ಟೂ ಇಂಟು 2x + 3 -10 2 into 2x + 3 -10 less than 6 into x - 2. 6 into x - 2. 2 into 2 4x. 2x 2 into 2x 4x. 2 into 3 6 -10. 6 into x 6x plus into minus 6 2s are 12. Okay. Now once again I will transfer 4x to the RHS because to avoid the negative coefficient, and -12 to the LHS. 6 minus 10 means -4. Okay. So -4 -12 is transferred to the LHS, plus 12 4x is transferred to the RHS. Okay. 6x minus 4x means 2x. 12 minus 4 means 8. Now I will cross multiply this 2 1s are 2 4s are. I will interchange, less than becomes greater than. So this is the solution. Therefore x belongs to greater than 4 means 4 open bracket infinity open bracket. So this is the solution set. ಇಲ್ಲಿ ನಾವೇನು ಮಾಡಿದ್ವಿ, 2ರಿಂದ ಮಲ್ಟಿಪ್ಲೈ ಮಾಡಿದ್ವಿ, ಇಲ್ಲಿ 6ರಿಂದ ಮಲ್ಟಿಪ್ಲೈ ಮಾಡಿದ್ವಿ. ಅದಾದಮೇಲೆ 6 - 10 ಅಂತಂದರೆ -4 ಆಯಿತು. -12ನ ಈ ಕಡೆ ಟ್ರಾನ್ಸ್ಫರ್ ಮಾಡಿದೆ, +12 ಆಯಿತು. 4xನ ಈ ಕಡೆ ಟ್ರಾನ್ಸ್ಫರ್ ಮಾಡಿದೆ, -4x ಆಯಿತು. 6x - 4x ಅಂದರೆ 2x. ಇಲ್ಲಿ 12 - 4 ಅಂತಂದರೆ 8. ಐ ವಿಲ್ ಕ್ರಾಸ್ ಮಲ್ಟಿಪ್ಲೈ ದಿಸ್ 2 4s 8 ಆಯಿತು. 4 ಲೆಸ್ ದೆನ್ x ಅಂತಿದೆ, ನಾನು ಇದನ್ನು ಏನು ಮಾಡ್ತೀನಿ, ಇಂಟರ್ಚೇಂಜ್ ಮಾಡ್ತೀನಿ. ಆವಾಗ x > 4 ಅಂತ ಆಯಿತು. x > 4 ಅಂತಂದರೆ ಅಲ್ಲಿಗೆ 4, ಇನ್ಫಿನಿಟಿ ಇದು ಸೊಲ್ಯೂಷನ್ ಸೆಟ್ ಆಗುತ್ತೆ, ಅಥವಾ ಇಟ್ ಬಿಲಾಂಗ್ಸ್ ಟು ದ ಇಂಟರ್ವಲ್ 4, ಇನ್ಫಿನಿಟಿ. ಓಕೆ, ನೆಕ್ಸ್ಟ್ ವಿಲ್ ಟೇಕ್ ದಿ 6th ಪ್ರಾಬ್ಲಮ್. 6th ಪ್ರಾಬ್ಲಮ್. Sixth problem. X by 4 less than 5x minus 2 by 3 minus 7x minus 3 by 5. Now we will take the LCM here. What is the LCM of 3 and 5? 15. 15 is the LCM. 3 5s are 15. 5 into 5 25x, 5 into 2 10, minus 5 3s are 15, 3 into 7 21x. But be careful, minus is here, minus is here. So put the bracket, it will be better, put the bracket. Okay, let me write, afterwards I will multiply. Okay, so -3 into 7x minus 3. So that is
25x minus 10 minus 3 into 7 means minus 21x minus to minus plus 3 3s are 9 divided by 15. This is x by 4. 25x minus 21x means 4x minus 10 plus 9 means minus 1 by 15 x by 4. ಇಲ್ಲಿ 3 ಮತ್ತು 5 ಎಲ್ ಸಿ ಎಮ್ ತೊಗೊಂಡ್ವಿ, 15 ಆಯಿತು. 3 5s 15, 5 ಇಂದ ಇದು ಮಲ್ಟಿಪ್ಲೈ ಮಾಡಿದ್ರೆ 5 5s 25x, 5x ಅಂದರೆ 25x ಆಯಿತು. 5 2s 10 ಪ್ಲಸ್ ಇಂಟು ಮೈನಸ್ ಮೈನಸ್. ಇಲ್ಲಿ 5 3s 15, ಅಲ್ಲಿಗೆ 3 ಬರ್ಕೊಂಡೆ, 7x ಮೈನಸ್ 3 ಬ್ರ್ಯಾಕೆಟಲ್ಲಿ ಬರ್ಕೊಂಡೆ. ಇದು ಭಾಳ ಇಂಪಾರ್ಟೆಂಟ್. ಸಾಧಾರಣ ಇಲ್ಲೇ ಮಿಸ್ಟೇಕ್ ಆಗೋದು. ಇಲ್ಲಿ ನಾವೇನು ಮಾಡ್ತೀವಿ, ಬ್ರ್ಯಾಕೆಟ್ ಹಾಕೊಳ್ಳೋದೇ ಇಲ್ಲ. ಬ್ರ್ಯಾಕೆಟ್ ಹಾಕೊಳ್ಳದೇ ಇದ್ದಾಗ ತಪ್ಪಾಗುತ್ತೆ, ಅದಕ್ಕೆ ಇಲ್ಲಿ ಬ್ರ್ಯಾಕೆಟ್ ಹಾಕೊಳ್ಬೇಕು. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್, 3 7s 21 ಮೈನಸ್ ಟು ಮೈನಸ್ ಪ್ಲಸ್ 3 3s 9. 25x ಮೈನಸ್ 21x ಅಂತಂದರೆ 4x ಆಯಿತು. ಮೈನಸ್ 10 ಪ್ಲಸ್ 9 ಅಂತಂದರೆ ಮೈನಸ್ 1 ಆಯಿತು. ಈಗ ನಾವೇನು ಮಾಡಬೇಕು, 15ನ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ, ಇಲ್ಲಿ 4ನ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ನೋಡಿ ಅವಾಗ ಏನಾಗುತ್ತೆ, 15x ಲೆಸ್ ದ್ಯಾನ್ 4 4s 16x, 4 into 4x means 16x plus into minus, minus 4 ones are 4. Now I will transfer 15x to the RHS and minus 4 to the LHS. So 4 16x minus 15x. 16x minus 15x means x. Now I will interchange. So x less than becomes greater than 4. Therefore x belongs to greater than 4 means 4 comma infinity. Open interval, because this is a strict inequality. This is a strict inequality. Okay. Two x minus 1 by 3 greater than or equal to 3x minus 2 by 4 minus 2 minus 6 by 5. We will solve that inequality. 2x minus 1 by 3, 3x minus 2 by 4 minus 2 minus x by 5. So now we are going to take the LCM of 4 and 5. So what is the LCM of 4 and 5? 20. LCM of 4 and 5 is 20. Now 4 5s are 20, 5 into 3x means 15x minus 5 into 2 means 10. 5 4s are 20, 5 4s are 20, 4 into 2 minus 6, 4 into 2 minus 6. So that is 15x minus 10 minus 4 into plus 2 means minus 8, minus to minus plus 4 into x, 4x divided by 20. Now 15x plus 4x means 19x. Minus 10 minus 8 means minus 18 divided by 20. Divided by 20. Here 2x minus 1 by 3. Now we are going to cross multiply this 20 and 3 here. So 20 into 2 40, 2 40x. 20 into 1 20 minus 20 greater than or equal to 3 into 19 57 x. 3 into 18 54. Now I will transfer 40x to the RHS minus 54 to the LHS. Okay, then minus 20 plus 54 greater than or equal to 57x minus 40x. 57 minus 40 means 17. 54 minus 20 means 34. 17x. Now we will cross multiply 17. 34 by 17. 17 ones are 17 twos are. I will interchange.
x greater than equal to 2. This is the solution. So x belongs to square bracket 2 comma infinity open bracket. So this is the solution set. ಇಲ್ಲಿ ನೋಡಿ 4 ಮತ್ತು 5 LCM 20 ಆಯಿತು. 4 5 20, 5ರಿಂದ ಗುಣಿಸಿದರೆ 5 3 ಎಷ್ಟಪ್ಪ 15 x ಆಯಿತು, 5 10. 5 4 20, 4ರಿಂದ ಇದನ್ನು ಗುಣಿಸ್ಬೇಕು. ಇಲ್ಲಿ ಬ್ರಾಕೆಟ್ ಹಾಕೊಳ್ಳೇಬೇಕು, ನಾನು ಹೇಳಿದ್ದೀನಿ ನಿಮಗೆ, ಇಲ್ಲ ಮಿಸ್ಟೇಕ್ ಆಗುತ್ತೆ. ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ 4 to the 8, ಮೈನಸ್ ಟು ಮೈನಸ್ ಪ್ಲಸ್ 4 into x 4x. ಇಲ್ಲಿ 15x ಪ್ಲಸ್ 4x ಅಂತಂದರೆ 19x ಆಯಿತು. ಮೈನಸ್ 10 ಮೈನಸ್ 8 ಅಂದರೆ ಮೈನಸ್ 18 ಆಯಿತು. ಈಗ ನಾವೇನು ಮಾಡಬೇಕು, 20ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ, 3ನ ಈ ಕಡೆಗೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. ಆಗ 20 into 2x ಅಂತಂದರೆ 40x, 20 into 1 ಅಂದರೆ 20, 3 into 19 ಅಂದರೆ 57x ಆಯ್ತು. ಇಲ್ಲಿ 3 into 18 ಅಂದರೆ 54, ಮೈನಸ್ 54 ಆಯಿತು. ಈಗ ನಾವು 40xನ RHS ಟ್ರಾನ್ಸ್ಫರ್ ಮಾಡ್ತೀವಿ, ಮೈನಸ್ 54ನ LHSಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಆಗ ನೋಡಿ ಏನಾಗುತ್ತೆ, ಸೊ ಇಲ್ಲಿ ಮೈನಸ್ 20 ಪ್ಲಸ್ 54 ಆಯಿತು. ಇಲ್ಲಿ 40x ಈ ಕಡೆ ಬಂದರೆ ಮೈನಸ್ 40x ಆಯಿತು. ಇಲ್ಲಿ 57 ಮೈನಸ್ 40x ಅಂತಂದರೆ 17x ಆಯಿತು. ಇಲ್ಲಿ ಮೈನಸ್ 20 ಪ್ಲಸ್ 54 ಅಂತಂದರೆ 34 ಆಯಿತು. ಈಗ ನಾವೇನು ಮಾಡ್ತೀವಿ, 70ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. 34/17 ಅಂದರೆ 17 2s, 2 ಗ್ರೇಟರ್ ದೆನ್ ಈಕ್ವಲ್ ಟು x ಇದೆ. ಸಾರಿ, ಇಲ್ಲಿ ಚೇಂಜ್ ಮಾಡ್ಕೋಬೇಕು, ಇಲ್ಲಿ ಇಂಟರ್ಚೇಂಜ್ ಮಾಡಬೇಕು. ಗ್ರೇಟರ್ ದೆನ್ ಏನು ಮಾಡಬೇಕು, ಲೆಸ್ ದೆನ್ ಮಾಡಬೇಕು. ಲೆಸ್ ದೆನ್ ಈಕ್ವಲ್ ಟು 2, ಸೊಲ್ಯೂಷನ್ ಸೆಟ್ ಚೇಂಜ್ ಆಗುತ್ತೆ. ಸೊ x ಬಿಲಾಂಗ್ಸ್ ಟು ಕ್ಲೋಸ್ ಇಂಟರ್ವಲ್ 2, ಇಲ್ಲಿ ಮೈನಸ್ ಇನ್ಫಿನಿಟಿ. ನೋಡಿ ಮರ್ತು ಬಿಟ್ಟರೆ ಏನಾಗ್ಬಿಡುತ್ತೆ ಅಂತ ಗೊತ್ತಾಯ್ತಲ್ವ ಇವಾಗ. ಸೊ ಗಮನ ಇಟ್ಟು ಮಾಡಬೇಕು. ಇಂಟರ್ಚೇಂಜ್ ಮಾಡಿದ್ರೆ ಏನು ಮಾಡಬೇಕು, ಇನ್ಇಕ್ವಾಲಿಟಿ ರಿವರ್ಸ್ ಮಾಡಬೇಕು. ಹೀಗೆ ಆಗುತ್ತೆ ಎಕ್ಸಾಮಲ್ಲೂ ಕೂಡ, ನಿಮಗೂ ಕೂಡ ಈ ಥರನೇ ಮಿಸ್ಟೇಕ್ಸ್ ಆಗುತ್ತೆ, ಭಾಳ ಅಲರ್ಟಿಂದ ಮಾಡಬೇಕು. ಓಕೆ, ಸೊ ಇಲ್ಲಿ ಇಂಟರ್ಚೇಂಜ್ ಮಾಡಿದ್ರೆ ಈ ಗ್ರೇಟರ್ ದೆನ್ ಇದನ್ನು ಲೆಸ್ ದೆನ್ ಈಕ್ವಲ್ ಟು ಮಾಡಲೇಬೇಕು, ಇಲ್ಲ ತಪ್ಪಾಗಿಬಿಡುತ್ತೆ. ಹುಷಾರಾಗಿ ಮಾಡಬೇಕು, ಆಯ್ತಲ್ವಾ. ಸೊ ದಿಸ್ ಈಸ್ ದಿ ಸೊಲ್ಯೂಷನ್. ನಾವು ವಿಲ್ ಸಾಲ್ವ್ ದಿ ವರ್ಬಲ್ ಪ್ರಾಬ್ಲಮ್. The problem is, we have to find the pairs of consecutive odd positive integers. They have given a condition there, both of which are smaller than 10. That means both numbers are smaller than 10 and their sum is more than 11. Now in problem nalli pair of consecutive odd integers na positive odd integers na ಕಂಡುಹಿಡಿಯಬೇಕು. pairs ಆ ಎರಡು ನಂಬರ್ಸ್ ಹೇಗಿರಬೇಕಪ್ಪ ಅಂದರೆ, ಅವು ಎರಡೂ ಕೂಡ 10ಕ್ಕಿಂತ ಏನಾಗಿರಬೇಕು, ಕಡಿಮೆ ಇರಬೇಕು, ಮತ್ತು ಅದರ ಸಮ್ ಏನಾಗಿರಬೇಕು, ಅನ್ನೋದಕ್ಕಿಂತ ಜಾಸ್ತಿ ಇರಬೇಕು. ಕಾನ್ಸಿಕ್ಯೂಟಿವ್ ಆಡ್ ಪಾಸಿಟಿವ್ ಇಂಟೀಜರ್ಸ್ ಅಂತಂದರೆ ಹೇಗಿರುತ್ತೆ, ಫಾರ್ ಎಕ್ಸಾಂಪಲ್ 3 ಇದ್ದರೆ 5 ಅಂತ, ಆ ಥರ. ಸೊ 5 ಇದ್ದರೆ 7, 9, ದೀಸ್ ಆರ್ ದಿ ಕಾನ್ಸಿಕ್ಯೂಟಿವ್ ಆಡ್ ಪಾಸಿಟಿವ್ ಇಂಟೀಜರ್ಸ್. ಹಾಗಾದ್ರೆ ನಾನು ಮೊದಲನೇ ಇಂಟೀಜರ್ನ ನಾನು x ಅಂತ ತಗೊಂಡ್ರೆ, ನೆಕ್ಸ್ಟ್ ಇಂಟೀಜರ್ ಏನಾಗುತ್ತೆ, 2 ಜಾಸ್ತಿ ಇರುತ್ತೆ, ಯಾವಾಗಲೂ 2 ಜಾಸ್ತಿ ಇರುತ್ತೆ. ಹಾಗಾದ್ರೆ ಇನ್ನೂ ಏನಾಗುತ್ತೆ, x+2 ಅಂತ ಆಗುತ್ತೆ. ಇಲ್ಲಿ ನೋಡಿ, ಇವೆರಡೂ ಕೂಡ 10ಕ್ಕಿಂತ ಕಡಿಮೆ ಅಂತ ಹೇಳಿದ್ದಾರೆ, 10ಕ್ಕಿಂತ ಕಡಿಮೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ನಾನು ಯಾವುದಕ್ಕೆ ಕಂಡೀಷನ್ ಅಪ್ಲೈ ಮಾಡಬೇಕು, ಇನ್ಇಕ್ವಾಲಿಟಿ ಯಾವ್ದು ತೊಗೊಳ್ಬೇಕು ಅನ್ನೋಂಥ ಪ್ರಶ್ನೆ ಬರುತ್ತೆ. ಎಕ್ಸಿಗೆ ತೊಗೊಳ್ಬೇಕೋ x+2ಗೆ ತೊಗೊಳ್ಬೇಕು ಅಂಥೇಳಿ. ನಾವಿಲ್ಲಿ ಹೆಂಗೆ ಡಿಸಿಷನ್ ಮಾಡಬೇಕಂತಂದರೆ, ಯಾವುದಕ್ಕೆ ನಾವು ಆ ಕಂಡೀಷನ್ ಅಪ್ಲೈ ಮಾಡಿದ್ರೆ ಇನ್ನೊಂದು ನಂಬರ್ಗೂ ಅದು ಅಪ್ಲೈ ಆಗುತ್ತೋ. ಈಗ ಉದಾಹರಣೆಗೆ ನಾನು x+2 ಲೆಸ್ ದ್ಯಾನ್ 10 ಅಂತ ತಗೊಂಡ್ರೆ x ಏನಾಗಿರುತ್ತೆ, ಲೆಸ್ ದ್ಯಾನ್ 10 ಹಾಗೇ ಇರುತ್ತೆ. x+2 ಲೆಸ್ ದ್ಯಾನ್ 10 ಅಂತ ತಗೊಂಡ್ರೆ ಆಗ x ಏನಾಗಿರುತ್ತೆ, ಲೆಸ್ ದ್ಯಾನ್ 10 ಹಾಗೇ ಇರುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, x+2ಗೆ ನಾನು ಇನ್ಇಕ್ವಾಲಿಟಿನ ತಗೊಳ್ತೀನಿ. ಅಂದರೆ ನಾನು ಕಂಡೀಷನು x+2 ಲೆಸ್ ದ್ಯಾನ್ 10 ಅಂತ ತಗೋತೀನಿ, ಒಂದು ಇನ್ಇಕ್ವಾಲಿಟಿ. ಓಕೆ, ಸೊ ನೆಕ್ಸ್ಟ್ ಕಂಡೀಷನ್ ಏನು, ದೇರ್ ಸಮ್ ಈಸ್ ಮೋರ್ ದ್ಯಾನ್ 11 ಅಂತಿದೆ. ದೇರ್ ಸಮ್ ಅಂತಂದರೆ x+2 ಈಸ್ ಮೋರ್ ದ್ಯಾನ್ 11. ಇದು ಸೆಕೆಂಡ್ ಇನ್ಇಕ್ವಾಲಿಟಿ. ಇದರಲ್ಲಿ ನಾನು ಯಾವ್ದು ತೊಗೊಳ್ತೀನಿ, ಇದು ತೊಗೊಳ್ಳಲ್ಲ, ಇದು ತೊಗೋತೀನಿ. ಯಾಕೆ ಅಂತಂದರೆ, ಈ ದೊಡ್ಡ ನಂಬರು 10ಕ್ಕಿಂತ ಕಡಿಮೆ ಇತ್ತು ಅಂತಂದರೆ ಈ ನಂಬರು ಆಬ್ವಿಯಸ್ಲಿ ಏನಾಗಿರುತ್ತದು, 10ಕ್ಕಿಂತ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ನಾನು ಇದಕ್ಕೆ ಇನ್ಇಕ್ವಾಲಿಟಿ ತಗೊಳ್ತೀನಿ, x+2 ಲೆಸ್ ದ್ಯಾನ್ 10 ಅಂತೇಳಿ. ಹಾಗಾದರೆ ಇಲ್ಲಿ ಒಂದು ಇನ್ಇಕ್ವಾಲಿಟಿ ಸಿಕ್ತು, ಇಲ್ಲಿ ಒಂದು ಇನ್ಇಕ್ವಾಲಿಟಿ ಸಿಕ್ತು.
ಈ ಎರಡೂ ಇನ್ಇಕ್ವಾಲಿಟಿನ ಏನು ಮಾಡ್ತೀನಿ, ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಡಬಲ್ ಇನ್ಇಕ್ವಾಲಿಟಿನ ಕಂಡುಹಿಡಿತೀನಿ. ಸೊ ಡಬಲ್ ಇನ್ಇಕ್ವಾಲಿಟಿ ಸಿಕ್ಕಿದ ಮೇಲೆ ನನಗೆ ಯಾವುದು ಅವರು ಕೇಳಿದಾರೋ ಪೇರ್ ಆಫ್ ಕಾನ್ಸಿಟಿವ್ ಆಡ್ ಪಾಸಿಟಿವ್ ಇಂಟಿಜರ್ಸು ಅದನ್ನು ನಾನು ಕಂಡುಹಿಡಿಬೋದು. ಹಾಗಾದರೆ ಮೊದಲು ನಾವು ವೇರಿಯೇಬಲ್ನ ಡಿನೋಟ್ ಮಾಡ್ಕೊಳ್ಳೋಣ. ಸೊ ಲೆಟ್ ಅಸ್ ಡಿನೋಟ್ ದಿ ವೇರಿಯೇಬಲ್. ಲೆಟ್ x and x plus 2 be pair of odd positive consecutive integers. Okay. Now according to the condition given x plus 2 is less than 10. X plus 2 is less than 10. It implies, I will transfer this 2 to the RHS. X is less than 10 minus 2, that is, it implies x is less than 8. Call this as 1. X is less than 8. And another condition is sum is more than 11. Sum means x plus 2 is more than 11. X plus x means 2x. I will transfer 2 to the RHS. 11 minus 2. 2x greater than 9. X is greater than 9 by 2, that is equal to 4.5. That is equal to 4.5. Call this as the inequality 2. So first inequality is x less than 8 and second one is x greater than 4.5. Now we are going to combine these two inequalities. ಇಲ್ಲಿ ಸಮ್ ಅಂದರೆ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ 2 ಅಂತ, ಅದು ಏನಾಗಿರಬೇಕು ಮೋರ್ ದ್ಯಾನ್ 11 ಅಂತ ಹೇಳಿದ್ದಾರೆ, ಅದಕ್ಕೆ ಗ್ರೇಟರ್ ದ್ಯಾನ್ 11 ಅಂತ ತೊಗೊಂಡಿದ್ದೀವಿ. ಈಗ ನಾವೇನು ಮಾಡಬೇಕು, ಇಲ್ಲಿ 2x ಆಯಿತು, 11 minus 2 9 ಆಯಿತು, 2 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಗ್ರೇಟರ್ ದ್ಯಾನ್ 9 by 2 ಅಂದರೆ 4.5. ಸೊ ಈಗ 1 and 2 ಯೂಸ್ ಮಾಡ್ತೀವಿ. ಫ್ರಮ್ 1 and 2 x is less than 8 greater than 4.5. X is less than 8 and greater than 4.5. What does it imply? Which are the odd positive integers satisfying this double inequality? 8ಕ್ಕಿಂತ ಕಡಿಮೆ ಇರಬೇಕು, 4.5ಕ್ಕಿಂತ ಜಾಸ್ತಿ ಇರುವಂತಹ ಆಡ್ ಪಾಸಿಟಿವ್ ಇಂಟಿಜರ್ಸ್ ಯಾವುದು? 4.5ಕ್ಕಿಂತ ಜಾಸ್ತಿ ಇರುವಂಥ ಮೊದಲನೇ ಆಡ್ ಪಾಸಿಟಿವ್ ಇಂಟಿಜರ್ಸ್ ಯಾವುದು? 5 ಆದಮೇಲೆ 7 ಆದಮೇಲೆ 9 ಬರುತ್ತೆ. ಅದರ 9 8ಕ್ಕಿಂತ ದೊಡ್ಡದಾಗತ್ತೆ. ಹಾಗಾದ್ರೆ ಇವೆರಡೇ ಅಲ್ವಾ? ಇಟ್ ಇಂಪ್ಲೈಸ್ x ಪ್ಲಸ್ 2 ಅಂದರೆ ಏನಾಗುತ್ತೆ ಇವಾಗ? 5 plus 2 ಅಂದರೆ 7 plus 2 ಅಂದರೆ 9. ಹಾಗಾದರೆ ರಿಕ್ವೈರ್ಡ್ ಪೇರ್ಸ್ ಆರ್ 5, 7, 7, 9. 5, 7 and 7, 9. So these are the pairs. Both are less than 10. Both numbers are less than 10 and sum is greater than 11. So in the next period, we will solve some more problems on the linear inequalities and we will revise. Okay, thank you.